ಹಿಂದಿ ಇಂಗ್ಲಿಷಿಗಷ್ಟೇ ಮನ್ನಣೆ, ರೈಲ್ವೆಯಿಂದ ಮತ್ತೆ ಕನ್ನಡಕ್ಕೆ ಅನ್ಯಾಯ. ಜೆಇ ತಂತ್ರಜ್ಞ ಬಡ್ತಿ ಪರೀಕ್ಷೆಯಲ್ಲೂ ಕನ್ನಡ ಎಲ್ಲ, ಸ್ಟೇಷನ್ ಮಾಸ್ಟರ್ ಬಳಿಕ ಹೊಸ ಭಾನಗಡಿ. ಇದು ಹೊಸದಲ್ಲ, ಇದು ಹಳೆ ಕತೆ. ಕನ್ನಡಕ್ಕೆ ಕನ್ನಡಿಗರಿಗೆ ಮೋಸ ಅನ್ಯಾಯ ಹೊಸ ಕತೆ ಅಂತೂ ಖಂಡಿತ ಅಲ್ಲ. ಇದು ಹಳೇ ಕತೆ. ಏನೇ ಒತ್ತಡ ಹೇರಿ, ನೀವೇನೇ ಮಾಡಿ, ಇದಾಗ್ತಾನೆ ಇರುತ್ತೆ. ಅನ್ಯಾಯ ಅನ್ನೋದು ಆಗ್ತಾನೆ ಇರುತ್ತೆ. ನೀವು ಪತ್ರ ಬರೀರಿ, ತಲೆ ಕೆಳಗಾಗಿ, ಪಾದಯಾತ್ರೆ ಮಾಡಿ, ಬಾಯ್ ಬಡ್ಕೊಳ್ಳಿ, ಏನಾದರೂ ಮಾಡಿ, ಏನಾಗಬೇಕಂತಿರುತ್ತೆ ಅದನ್ನ ಅವ್ರು ಮಾಡೇ ಮಾಡ್ತಾರೆ. ಸೋಮಣ್ಣ ಅವ್ರು ಪತ್ರ ಬರೆದಿದ್ರು ಸುದೀರ್ಘವಾಗಿ, ಹಿಂಗಿದೆ, ದಯವಿಟ್ಟು ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಥರ ಮಾಡಿಕೊಡಿ ಅಂತ. HDK ಕೂಡ ಇದನ್ನು ಒತ್ತಾಯಿಸಿದ್ರು. ಬಟ್ ಇಲ್ಲ, 6 ತಿಂಗಳಲ್ಲಿ ಕನ್ನಡ ಇಲ್ಲದ 6 ಬಡ್ತಿ ಪರೀಕ್ಷೆಗಳು. ಏನೇನಾಯಿತು ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ. ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಕನ್ನಡದಲ್ಲೂ ಬರೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಎಂಬ ನೀತಿ ಇದ್ರೂ ಸ್ಪೆಷಲ್ ಮಾಸ್ಟರ್ ಹುದ್ದೆಗಳ ಮುಂಬಡ್ತಿ ಪರೀಕ್ಷೆಯಿಂದ ಕನ್ನಡವನ್ನ ಕೈಬಿಟ್ಟು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿರುವ ರೈಲ್ವೆ ಇಲಾಖೆ ಮತ್ತೆ ತನ್ನ ಚಾಳಿಯನ್ನು ಮುಂದುವರಿಸಿದೆ. ಕಿರಿಯ ಅಭಿಯಂತರ, ಜೂನಿಯರ್ ಎಂಜಿನಿಯರ್, ಹಳಿ ನಿರ್ವಹಣೆ ಹಾಗೂ ತಂತ್ರಜ್ಞ ಗ್ರೇಡ್ ಟಿಕೆಟ್ 3 LDCE ಮುಂಬಡ್ತಿ ಹುದ್ದೆಗಳಿಗೂ ಬರೀ ಆಂಗ್ಲ ಹಾಗೂ ಹಿಂದಿ ಭಾಷೆಯಲ್ಲಷ್ಟೇ ಪರೀಕ್ಷೆಗೆ ಅವಕಾಶ ನೀಡಲಾಗಿದೆ. ಆ ಮುಖಾಂತರವಾಗಿ ಕನ್ನಡಿಗರಿಗೆ ಮತ್ತೆ ಅನ್ಯಾಯವನ್ನು ಮಾಡಲಾಗ್ತಾಗಿದೆ ಅನ್ನುವಂಥ ವಿಚಾರ. ಈ ಸಂಬಂಧ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಫೆಬ್ರವರಿ 4 ಹಾಗೂ ಶುಕ್ರವಾರ ಅಧಿಸೂಚನೆ ಹೊರಡಿಸಲಾಗಿದ್ದು, ಅದರಲ್ಲಿ ಕನ್ನಡವನ್ನ ಹೊರಗಿಡಲಾಗಿದೆ. ಇಂಗ್ಲಿಷ್, ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೆಯುವಂತೆ ಸೂಚಿಸಲಾಗಿದೆ. ಇದು ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು 6 ತಿಂಗಳಲ್ಲಿ ಕನ್ನಡ ಇಲ್ಲದ 6 ಬಡ್ತಿ ಪರೀಕ್ಷೆಗಳಿಗಿದೆ. ಬೆಂಗಳೂರು ವಿಭಾಗದ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಬಡ್ತಿಗೆ 2025 ಡಿಸೆಂಬರ್ 11ರಂದು ಕನ್ನಡ ಅವಕಾಶವಿಲ್ಲದ ಅಧಿಸೂಚನೆ. ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಬಡ್ತಿ ನೀಡುವುದಕ್ಕೆ 2026 ಜನವರಿ 31ರಂದು ಅಧಿಸೂಚನೆ. ಕನ್ನಡದಲ್ಲಿ ಬರೆಯುವ ಆಯ್ಕೆ ಇರಲಿಲ್ಲ. ಜೂನಿಯರ್ ಇಂಜಿನಿಯರ್ ಟ್ರ್ಯಾಕ್ ಮೇಂಟೆನೆನ್ಸ್ ಹುದ್ದೆಗೆ 2026 ಫೆಬ್ರವರಿ 4ರಂದು ಅಧಿಸೂಚನೆ ಪ್ರಕಟ, ಅದರಲ್ಲೂ ಕನ್ನಡ ಇಲ್ಲ. ತಂತ್ರಜ್ಞ ಗ್ರೇಡ್ ಟಿಕೆಟ್ 3 LDCE ಹುದ್ದೆಗಳಿಗೆ ಬಡ್ತಿ ಕೊಡುವುದಕ್ಕೆ 2026 ಫೆಬ್ರವರಿ 6ರಂದು ಅಧಿಸೂಚನೆ. ಯಥಾ ಪ್ರಕಾರ ಕನ್ನಡ ಇಲ್ಲ. ಕನ್ನಡದಲ್ಲಿ ಮಾಡ್ಕೊಡಿ, ಕನ್ನಡ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು, ಪತ್ರ ಬರೆದಿದ್ದು ಆಯ್ತು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದು, ಕೊನೆಗೆ ನೋಡಿದ್ರೆ ಕನ್ನಡ ಇಲ್ಲ. ಕನ್ನಡ ಅನ್ನೋ ಆಪ್ಷನ್ನೇ ಇಲ್ಲ ಇಲ್ಲಿ. ಇನ್ನು ರೈಲ್ವೆ ಸಚಿವಾಲಯವು ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿಯೇ ರೈಲ್ವೆ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಆದೇಶ 1992 ಜುಲೈ 8ರಿಂದಲೂ ಇದೆ. ಇದು ಸೂಚನೆಗೆ ಇದೆ. ಆ ಪ್ರದೇಶಕ್ಕೆ ಅನುವಾರು. ಈ ಕರ್ನಾಟಕ ಬಂದ್ರೆ ಕನ್ನಡ, ತಮಿಳುನಾಡು ಬಂತು ಅಂತಂದ್ರೆ ತಮಿಳು, ಈ ತರ ಪ್ರಾಂತ್ಯವಾರು ಅಂತ ನಾವು ಹೇಳ್ತೀವಲ್ಲ, ಪರೀಕ್ಷೆಗಳನ್ನ ನಡೆಸಬೇಕು ಅನ್ನುವಂಥ ಆದೇಶ ನಿನ್ನೆಯಿಂದ ಅಲ್ಲ, 1992 ಜುಲೈ 8ರಿಂದನೂ ಇದೆ. ವಿಭಾಗ ಮಟ್ಟದಲ್ಲಿ ನಡೆಯುವಂಥ ಎಲ್ಲಾ ಪರೀಕ್ಷೆಯಲ್ಲಿ 3 ಭಾಷೆಗಳಲ್ಲಿ, ಅಂದ್ರೆ ನಾರ್ಮಲ್ ಆಗಿ ಫಸ್ಟ್ 2 ಲ್ಯಾಂಗ್ವೇಜು ಇಂಗ್ಲಿಷು, ಹಿಂದಿ, ಆಮೇಲೆ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷಾ ಪತ್ರಿಕೆ ಇರಬೇಕು ಅನ್ನೋ ನಿಯಮವೇ ಇದೆ. ಆದರೆ ನೈಋತ್ಯ ರೈಲ್ವೆ ವಲಯದಲ್ಲಿ ನಡೆದ ಎಲ್ಲಾ ಮುಂಬಡ್ತಿ ಪರೀಕ್ಷೆಗಳಲ್ಲಿ ಹಾಗೂ ಇತ್ತೀಚೆಗೆ ಹೊರಡಿಸಲಾದ ಅಧಿಸೂಚನೆಯಲ್ಲಿ ಕನ್ನಡ ಭಾಷೆಯನ್ನ ತೆಗೆದುಹಾಕಲಾಗಿದೆ. ಇದೇ ಇಲಾಖೆಯಲ್ಲಿ RRB, RRC ನೇಮಕಾತಿಗೆ ಕನ್ನಡದಲ್ಲಿ ಪರೀಕ್ಷೆ ನಡೆಸಲಾಗ್ತಾ ಇದೆ. ಆದರೆ ಇಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರುವ ನೌಕರರು ಮುಂಬಡ್ತಿ ಪಡೆಯುವುದಕ್ಕೆ ವಿವಿಧ ಉನ್ನತ ಹುದ್ದೆಗಳಿಗೆ ಅರ್ಜಿ ಹಾಕಿದ್ರೆ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅನ್ಯ ಭಾಷಿಕರಿಗೆ ಲಾಭಿ. ರಾಜ್ಯದ ರೈಲ್ವೆ ಇಲಾಖೆಯು ಬಹುತೇಕ ಉನ್ನತ ಹುದ್ದೆಗಳಲ್ಲಿ ಕನ್ನಡಿಗರಿಗಿಂತ ಹಿಂದಿ, ತೆಲುಗು, ತಮಿಳರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕನ್ನಡಿಗರಿಗೆ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಗೆ ಅವಕಾಶ ನೀಡಿದ್ರೆ ಅವರೂ ಮುಂಬಡ್ತಿ ಪರೀತಾರೆ, ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಎಂಬ ಕಾರಣಕ್ಕಾಗಿ ರೈಲ್ವೆ ಆದೇಶವನ್ನು ಮೀರಿ ಪ್ರಾದೇಶಿಕ ಭಾಷೆ ಬಿಟ್ಟು ಕೇವಲ ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಯನ್ನ ನಡೆಸ್ತಾರೆ ಎಂಬ ಆರೋಪ ಕನ್ನಡಿಗರ ನೌಕರರದ್ದು. ಈ ಬಗ್ಗೆ ಅಧಿಕಾರ ವರ್ಗವನ್ನ ಕೇಳಿದ್ರೆ ಕಂಪ್ಯೂಟರ್ ಕನ್ನಡ ಭಾಷೆ ತೆಗೆದುಕೊಳ್ತಾ ಇಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ ಸಚಿವರ ಸೂಚನೆಗೂ ಇಲ್ಲಿ ಬೆಲೆ ಇಲ್ಲ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಕಳೆದ ಆಗಸ್ಟ್ 24, 2024ರಲ್ಲಿ ಬೆಂಗಳೂರು ವಿಭಾಗದಲ್ಲಿ ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಅರ್ಜಿ ಆಹ್ವಾನಿಸಿ ಪರೀಕ್ಷೆ ಬರೆಸಲಾಗಿತ್ತು. ನಂತರ ಈ ಅಧಿಸೂಚನೆ ರದ್ದುಗೊಳಿಸಿ ಪುನಃ ಡಿಸೆಂಬರ್ 2, 2025ರಲ್ಲಿ ಪರೀಕ್ಷೆ ನಡೆಸಲಾಯಿತು. ಆದ್ರೆ ಅಲ್ಲಿ ಹಿಂದಿ ಆದೇಶದಂತೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲಾಗತ್ತೆ ಅಂತ ಅನ್ಕೊಂಡು ಪರೀಕ್ಷೆ ಬರೆಯಕ್ಕೆ ಹೋಗಿದ್ದ ಅಭ್ಯರ್ಥಿಗಳಿಗೆ ಆಘಾತ ಎದುರಾಗಿತ್ತು. ಅಂದಿನ ಪರೀಕ್ಷೆಯಲ್ಲಿ ಕನ್ನಡವೇ ಮಾಯವಾಗಿತ್ತು. ಅನಿವಾರ್ಯವಾಗಿ ಅನ್ಯ ಭಾಷೆಯಲ್ಲಿ ಪರೀಕ್ಷೆ ಬರೆದು ಬಂದಿದ್ರು. ಈ ಆದೇಶ ರದ್ದುಗೊಳಿಸಿ ಕನ್ನಡ ಭಾಷೆಯಲ್ಲಿ ಮತ್ತೊಮ್ಮೆ ಪರೀಕ್ಷೆ ನಡೆಸುವಂತೆ ಹಲವು ಹೋರಾಟಗಾರರು ಪ್ರತಿಭಟನೆಯನ್ನೂ ನಡೆಸಿದ್ರು. ಈ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈ ಆದೇಶ ಹಿಂಪಡೆಯುವಂತೆ ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಈವರೆಗೂ ಹಿಂಪಡೆದಿಲ್ಲ. ಇದರಿಂದಾಗಿ ಸಚಿವರ ಸೂಚನೆಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಅವರು ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದ್ರೆ, ಕನ್ನಡ ಇಲ್ಲದಕ್ಕೆ ಗಣಕ ಸಮಸ್ಯೆ ಕಾರಣ ಅಂತೆ. ರೈಲ್ವೆ ಇಲಾಖೆಯಲ್ಲಿನ ಮುಂಬಡ್ತಿ ಪರೀಕ್ಷೆಗಳು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ,
CBT ಆಗಿರೋದ್ರಿಂದ ಇಂಗ್ಲಿಷು ಹಿಂದಿ ಭಾಷೆ ಮಾತ್ರ ತೋರಿಸುತ್ತೆ. ಆಗಿರುವ ಸಮಸ್ಯೆ ಕುರಿತು ಈಗಾಗಲೇ ರೈಲ್ವೆ ಬೋರ್ಡ್ನ ಗಮನಕ್ಕೆ ತರಲಾಗಿದೆ. ಈವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ರೈಲ್ವೆ ಬೋರ್ಡ್ ನಿರ್ದೇಶನದಂತೆ ಪರೀಕ್ಷೆ ನಡೆಸಲಾಗ್ತಿದೆ ಅಂತ ಇವರು ಪ್ರತಿಕ್ರಿಯೆ ಕೊಡಲ್ಲ. ಕಂಪ್ಯೂಟರ್ ಇಲ್ಲ ಅಂದ್ರೂ ಅಷ್ಟೇ, ಏನಿಲ್ಲ ಅಂದ್ರೂ ಅಷ್ಟೇ, ಇವ್ರು ಪ್ರತಿಕ್ರಿಯೆ ಕೊಡಲ್ಲ. ಇಂಗ್ಲೀಷು ಹಿಂದಿಲಿ ಬರೀಬೇಕು, ಸಿಕ್ಕಿದ್ರೆ ಕೆಲಸ, ಇಲ್ಲ ಅಂತಂದ್ರೆ ಇಲ್ಲ. ಇದು ಇವತ್ತಿನ ಕತೆ ಅಲ್ಲ. ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಈ ಅನ್ಯಾಯ ಆಗ್ತಾನೆ ಇರುತ್ತೆ. ನಮ್ಮಲ್ಲಿ ಸರಿ ಇಲ್ಲ, ನಮ್ಮವರೇ ಸರಿ ಇಲ್ಲ. ಸೊ ಹಾಗಾಗಿ ಇದೇನು ಮಾಡೋದಕ್ಕಾಗಲ್ಲ. ಇನ್ನು ಎಷ್ಟು ಮಟ್ಟಿಗೆ ಹೋರಾಟ ಮಾಡಬೇಕು, ಇನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ.